ಸರ್, ನನ್ನ ಹೆಸರು ಪಾಟೀಲ್ ಅಂತ. ನೋಟಿಸ್ ಕೊಟ್ಟಿದ್ರಲ್ಲ ಈಗ ಆದರ್ಶ ವಿದ್ಯಾರ್ಥಿ ಮಾಡೋದಕ್ಕೆ ಇವರು ಪ್ರಾಪರ್ಟಿ ಇವರು ವಾರ್ಡನ್ ಪಿ ಪ್ರಸಾದ್ ಅಂತ, ಇವರು ಸಂಜಯ್ ಅಫ್ಸರ್ ಅಂತ. ನಾವು ಸೊ ಇದು ಏನು ಈ ಜಾಗ ಇದೆ 1 ಎಕರೆ 18 ಗುಂಟೆ. ನಮಗೆ ತಹಸೀಲ್ದಾರ್ ಗೌರ್ಮೆಂಟ್ ಅಕ್ವೈರ್ ಆಗಿದೆ. ಅಕ್ವೈರ್ ಆದಮೇಲೆ ನಮಗೆ ತಹಸೀಲ್ದಾರ್ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಪೊಸಿಷನ್ ಲೆಟರ್ನು ನಮ್ಮಲ್ಲಿ ಈಗ ಆಲ್ರೆಡಿ ನಮಗೆ ಡಾಕ್ಯುಮೆಂಟ್ ತೋರಿಸಿದ್ವಿ. ಅಕ್ವೈರ್ ಆಗಿದೆ. ಅಕ್ವೈರ್ ಆದಮೇಲೆ ನಮಗೆ ಡಾಕ್ಯುಮೆಂಟು ಸಮೇತ ನಾವೆಲ್ಲ ಏನಿದೆ ನಾವು ಕಂಪೌಂಡ್ ಹಾಕಬೇಕಾಗಿತ್ತು. ಕಂಪೌಂಡ್ ಹಾಕುವಾಗ ಈ ತಲವಾರ್ ಸಾಹೇಬರಿಗೆ, ಈ ಸರ್ಕಲ್ ಇನ್ಸ್ಪೆಕ್ಟರ್ಗೆ ನಾವು NR ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀವಿ. ಈ ಥರ ಈಗ ಅಡ್ಡಿಪಡಿಸ್ತಾ ಇದ್ದಾರೆ ಈ ಅನಾಮಧೇಯರು ಅಂತ ನಾವು ಕೊಟ್ಟಿರ್ತೀವಿ. ಅದರಂತೆ ಅವ್ರೇನು ಮಾಡ್ತಾರೆ, ತಹಸೀಲ್ದಾರ್ಗೆ ನಾವು ಲೆಟ್ರ್ ಬರೀತೀವಿ. ಆ ಲೆಟ್ರು ಅಲ್ಲಿ ಯಾರ್ದು ದಾಖಲೆ ಅಳತೆ ಮಾಡುವಾಗ ಅವ್ರದ್ದು ದಾಖಲಾತಿ ಯಾರು ಕರೆಕ್ಟಾಗಿದೆ ಅವ್ರು ಕಂಪೌಂಡ್ ಹಾಕಲಿ ಸರ್ ನಮಗೇನಿಲ್ಲ ಅಂತ ಅಬ್ಜೆಕ್ಷನ್ ಮಾಡ್ತಾರೆ. ಅದಕ್ಕೆ ಅದರಂತೆ ಈಗ ತಹಸೀಲ್ದಾರ್ ಆಫೀಸಿಂದ ಸರ್ವೇಯರ್ ಅವರು, RI ಅವರು ಮತ್ತು VA ಅವರು ಎಲ್ಲ ಬಂದಿರ್ತಾರೆ. ಅವರು ಅಳತೆ ಮಾಡಿ ಈಗ ನಾವು ಪೆನ್ಸಿಗೆ ಹಾಕೋ ಟೈಮಲ್ಲಿ ಈಗ ಬಂದವರು ಬಂದು ಗಲಾಟೆ ಮಾಡ್ತಾರೆ. ಇದರಿಂದ ನಾವೇನು ಮಾಡ್ತಾಯಿದ್ದೀವಿ, ನಮಗೆ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ನಾವು ಕಂಪೌಂಡ್ ಹಾಕ್ಸೋಕ್ಕೆ ನಾವು ಯಾವಾಗಿನ ಕೇಸ್ ನಡೀತೀವಿ ಸರ್. ಇದು ನಾವು ಹಾಕಿದ್ದಿಲ್ಲ ಕೇಸು. ಇದು ಯಾರು ಹಳೆ ಸಂಜೀವಯ್ಯ ಅವರು ಅಲ್ಲಿಂದ ಭೂಮಿ ಅಕ್ವೈರ್ ಮಾಡಿದ್ರಲ್ಲ ಸರ್ಕಾರದಿಂದ, ಅವರಿಂದ ಸ್ಟಾರ್ಟ್ ಆಯಿತು. ಅವರು ಹಾಕಿದ್ಮೇಲೆ ಅದು ಗೌರ್ಮೆಂಟ್ ಅಕ್ವೈರ್ ಮಾಡಿದ್ಮೇಲೆ ಮತ್ತು ಈಗ ಅವ್ರಿಗೇನು ಪರಿಹಾರನೂ ಕೊಟ್ಟಿರ್ತಾರೆ, ಅವ್ರಿಗೂ 11 ಗುಂಟೆ ಜಾಗನೂ ಕೊಟ್ಟಿರ್ತಾರೆ. ಆ ಜಾಗದಲ್ಲಿ ಅವ್ರ ಕ್ರಯನೂ ಮಾಡ್ಕೊಂಡಿರ್ತಾರೆ. ಸೊ ಹಂಗಾಗಿ 1 ಎಕರೆ 18 ಗುಂಟೆ ನಮ್ಮ ಆಟದ ಮೈದಾನಕ್ಕೋಸ್ಕರ ದಲಿತ ವಿದ್ಯಾರ್ಥಿ ನಿಲಯಕ್ಕೆ ಅಡಿಷನಲ್ ಆಗಿ ಕೊಟ್ಟಿದ್ದಾರೆ ಸರ್. 1961ರಿಂದ ಹಿಂಗೆ ಇದೆ. ಆಟ ಆಡೋದು ಎಲ್ಲ ಮಾಡ್ತಾ ಇರ್ತಾರೆ. ಈಗ ಕಸ ಎಲ್ಲ ಜಾಸ್ತಿ ಆಗಿದೆ, ಕ್ಲೀನ್ ಮಾಡಿಬಿಟ್ಟು ನಾವು ಕಂಪೌಂಡ್ ಹಾಕ್ಸೋಣ ಅಂತ. 61ರಿಂದ ಮಾಡಿದ್ಮೇಲೆ ಇವಾಗ ಅದು ಇಲ್ಲ ಅವಾಗಿಂದ ಹಾಕಿದ್ವಿ ಅಲ್ಲೆಲ್ಲ. ಬಟ್ ಈ ಜಾಗ ನಾವು ಹಾಕಿರಲಿಲ್ಲ. ಏನೇ ಸರ್ ಬೇಲಿ ಹಾಕಿದ್ವಿ ಮೊದಲು. 61 ನಿಮ್ಗೆ ಆಗಿತ್ತಲ್ಲ, 61 ನೀವೊಂದು ಯಾಕೆ ಕಾಂಪೌಂಡ್ ಏನೋ ಹಾಕೊಂಡಿಲ್ಲ ಅಂತ ಹಾಕಬೇಕಾಗಿತ್ತು. ನಾವು ಆಗ್ಲಿಂದನೂ ಕೂಡ ಆಗ್ತಾ ಇದ್ದು, ಆಟ ಆಡ್ತಾ ಇತ್ತು. ಹುಡುಗರು ಪ್ಲೇ ಗ್ರೌಂಡ್ ಮಾಡ್ಕೊಂಡು ಆಟ ಆಡೋದಕ್ಕೆ ಅದು ಕಾಂಪೌಂಡ್ ಹಾಕೊಂಡಿರಲಿಲ್ಲ. ಇಲ್ಲೇ ಸರ್ ಈಗ ಇಲ್ಲೆಲ್ಲ ಗಲೀಜಾಗಿತ್ತಲ್ಲ, ನೀವು ಅವಾಗಿದ್ದ ಅಟ್ಲೀಸ್ಟ್ 2000 ಕಾರು ಹಾಕ್ಬೇಕಾಗಿತ್ತಲ್ಲ ಕಾಂಪೌಂಡನ್ನ ಅಂತ. ಕ್ಲೀನ್ ಮಾಡಿಸುವಾಗೆಲ್ಲ ಅಡ್ಡಿಪಡಿಸ್ತಿದ್ರು. ಸರ್ ಈಗ ಏನಾಯ್ತಿದೆ, ನಾವು ಒಂದ್ಸರಿ ಕ್ಲೀನ್ ಮಾಡಿ ಏನೋ ಒಂದು ಕಂಪೌಂಡ್ ಹಾಕಬೇಕಾಗಿತ್ತು, ಅವಾಗ ಬಂದು ಅಡ್ಡಿಪಡಿಸೋದು. ಕೋರ್ಟಲ್ಲಿ ಕೇಸ್ ಇದೆ ಅಂತ ಈ ಥರ ಅಡ್ಡಿಪಡಿಸಿದಾಗ ನಾವು ಪೊಲೀಸೇ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಡ್ತಾಯಿದ್ವಿ. ಅವರೇ ನಮಗೆ ಪ್ರೊಡಕ್ಷನ್ ಏನೋ ಒಂದು ಕೇಸ್ ಇದೆ ಅಲ್ಲಿ ಹೈಕೋರ್ಟ್ ಆಗಿ ಹಾಕಿದ್ರು ಕೂಡ ಎಲ್ಲ ಡಿಸ್ಮಿಸ್ ಆಯಿತು. ಯಾವಾಗ ಡಿಸ್ಮಿಸ್? ಎಲ್ಲ ಡೇಟಿಗೆ ಯಾವಾಗ ಹಾಕ್ತಾರೆ ಅವರು, ಎಲ್ಲ ಅವಾಗಲೇ ಡಿಸ್ಮಿಸ್ ಆಗಿದೆ. ಪ್ರತಿಯೊಂದು ಕೋರ್ಟ್ ಆರ್ಡರ್ ನೀವು ತೋರಿಸಿದ್ದು ಹೇಳಿದ್ದೀವಿ. ಈಗ ಅದು ಪ್ರತಿಯೊಂದು ಕೋರ್ಟ್ ಈಗೇನಾಗಿದೆ, ತಹಸೀಲ್ದಾರ್ಗೆಲ್ಲ ರೆಕಾರ್ಡ್ಸ್ ತೊಗೊಂಡು ಕೊಟ್ಟಿದ್ದೀವಿ. ಅವರು ಹೇಳ್ತಾರೆ ನಿಮ್ಮ ರೆಕಾರ್ಡ್ ಇದೆಲ್ಲ ಪಕ್ಕ ಇದೆ ಅಂದ್ಬಿಟ್ಟು ಅಧಿಕಾರಿಗಳನ್ನ ಕಳಿಸಿದ್ದಾರೆ. ಅದರಂತೆ ಅವರು ನಿಮಗೆ ಮಾರ್ಕ್ ಮಾಡಿಕೊಡ್ತಾರೆ. ಅದರಂತೆ ನಾವು ಕಂಪೌಂಡ್ ಹಾಕಿ ಪಂಚಿಗೆ ಹಾಕ್ಸ್ತಾ ಇದ್ದೀವಿ. ಅದು ಹಾಕ್ಸೋದು ತಪ್ಪ ಸರ್? ನಾವು ದಾಖಲೆ ನಮ್ಮ ಹತ್ರ ಕರೆಕ್ಟಾಗಿದ್ದಾಗ ಈಗ ಗೌರ್ಮೆಂಟ್ ಅಕ್ವೈರ್ ಮಾಡಿರ್ತದೆ. ಇಲ್ಲಿ ನೋಡಿ ಸರ್, ಗೌರ್ಮೆಂಟ್ ಅಕ್ವೈರ್ ಮಾಡಿರುತ್ತೆ. ಮಾಡಿದ್ಮೇಲೆ ಈಗ ಆ ಜಾಗ ಒಬ್ಬರು ಕೊಟ್ಟಾಗ ಗೌರ್ಮೆಂಟು ಬೇರೆಯವ್ರಿಗೆ ಹೇಗಾಗುತ್ತೆ ಅದು ಸರ್? ಅದನ್ನೇ ನಾನು ಕ್ವಶನ್ ಮಾಡಿದ್ದೇನೆಂದರೆ 61 ಆದಮೇಲೆ ನಿಮಗೆ ಅಟ್ಲೀಸ್ಟ್ ನೀವು ಒಂದು 4 ಮಾಡ್ಬೋದಾಗಿತ್ತು, ಮಾಡಿದಾಗೆಲ್ಲ ಇದೇ ಪ್ರಾಬ್ಲಮ್ ಮಾಡ್ತಾಯಿದ್ರು. ಈಗ ಅದು ನಾವು ಫೈನಲ್ ಆಗಿ ಈಗ ಎಲ್ಲ ಹೈಕೋರ್ಟ್ ಆರ್ಡ್ರ್ ತಗೊಂಡು, AC ಕೋರ್ಟ್ ಆರ್ಡ್ರ್ ತಗೊಂಡು, DC ಕೋರ್ಟ್ ಆರ್ಡ್ರ್ ತಗೊಂಡು ನಾವು ಈಗ ನಿಂತಿದ್ದೀವಿ. ಇವತ್ತು ಕಲ್ಲಂಪುರ ಹಾಕ್ಲೇಬೇಕು ತಹಸೀಲ್ದಾರ್ ಅಂತ ಕೇಳ್ತೀನಿ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.